ಎವ್ರಿವನ್ ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಸ್ನ್ಯಾಕ್ಸ್ ನೋಡ್ರಿ. ಸಂಜೆ ಮುಂದೆ ಏನರ ಬಿಸಿ ಬಿಸಿ ತಿನ್ಬೇಕು ಅನ್ನಿಸ್ದಾಗ ಜಲ್ದಿನ ರೆಡಿ ಮಾಡ್ಕೊಬೋದು ರೀ. ಮನೆಯೊಳಗೆ ಇರೋ ಐಟಮಿಂದ ಮಾಡ್ಕೊಂಬಿಡ್ಬೋದು ನೋಡ್ರಿ. ನಾನೀಗ ಮಾಡಿ ತೋರ್ಸಾತಿದ್ದ ಭಾಳ ಈಸಿ ಐತಿ ಮತ್ತು ಅಷ್ಟು ರುಚಿನೂ ಐತಿ ಮತ್ತು ಆರೋಗ್ಯಕ್ಕೂ ಏನು ಹಾಳಲ್ರಿ ಇದು. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಯಾರೆಲ್ಲ ಶಶಿ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ ಬೆಲ್ ಐಕಾನ್ ಇರ್ತೈತಿ, ಅದನ್ನ ಒತ್ತಿದ್ರೆ ನಾವು ಹೊಸ ವಿಡಿಯೋ ಮಾಡಿದ್ದು ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ ನೋಡಿರಿ. ಅದನ್ನು ಒತ್ತಿದ್ರೆ ನಾನು ಎಲ್ಲ ವಿಡಿಯೋ ಮಾಡಿದ್ದು ನಿಮ್ಗೆ ಫಸ್ಟ್ ಬರ್ತಾವೆ. ಈಗ ಫಸ್ಟಿಗೆ ಒಂದು ಬೌಲ್ ತೊಗೊಂಡೇನಿ ನೋಡಿರಿ. ಅದ್ರೊಳಗೆ ನಾನು ಒಂದು ಗ್ಲಾಸ್ ಕಡಲೆಬೇಳೆ ತೊಗೊಂಡೇನಿ. ಇದು ಕಡಲೆಬೇಳೆ ನೋಡಿರಿ ಮನೆಯೊಳಗೆ ಬಿಸಿ ಕಲ್ಲು ಇರ್ತೈತಲ್ಲ ಅದರಲ್ಲೇ ಒಡ್ಕೊಂಡಿರ್ತೀವಿ. ಮನೆಯೊಳಗೆ ಬ್ಯಾಳೆ ಮಾಡ್ಕೊಂಡಿದ್ರಿ ಹಂಗಂತೇಳಿ ಹಿಂಗೆ ಅದಾವ್ರಿ ಇವು. ಈಗ ನೋಡಿರಿ ಒಂದು ಗ್ಲಾಸ್ ಕಡಲೆಬೇಳೆನ ನಾನೀಗ ಸ್ವಚ್ಛಗೆ ತೊಳಿತೀನಿ ಫಸ್ಟಿಗೆ. ನೀವು ಮನೆಯೊಳಗೆ ಎಷ್ಟು ಮಂದಿ ಇರ್ತಾರಲ್ಲ ಅಷ್ಟು ನೀವು ಮೆಜರ್ಮೆಂಟ್ ಮಾಡ್ಕೊಂಡು ಹಾಕೋಬೋದು. ನಾನೀಗ ಒಂದು ಗ್ಲಾಸ್ ಅಷ್ಟು ಮಾಡಿ ತೋರ್ಸಾತೀನಿ. ಫಸ್ಟಿಗೆ ಒಂದು ನೀರು ಹಾಕ್ಕೊಂಡು ಈ ರೀತಿ ಕೈ ಹಚ್ಚಿ ತೊಳ್ಕೊಂಬಿಡೋಣ್ರಿ. ಈಗ ನೀರೆಲ್ಲ ಬಸದು ಇಟ್ಕೊಂಡು ಇರ್ತೀನಿ ನೋಡಿರಿ. ಆಮೇಲೆ ಅವು ಮುಳುಗೋಷ್ಟು ನೀರು ಹಾಕೋರಿ. ಹಾಕ್ಕೊಂಡು ಇದನ್ನು ಒಂದು 4 ರಿಂದ 5 ತಾಸು ತನಕ ನೆನೆಸ್ತೇನೆ ನೋಡಿರಿ. ಅಷ್ಟು ನೆನೆದ್ರೆ ರೀ ಕಡಲೆಬೇಳೆ ಚಲೋ ಆಗೋದು ನೋಡಿರಿ. ಈಗ ಒಂದು 4 ತಾಸು ನೆನೆಸ್ಕೊಂಬಂದೆ ನೋಡಿರಿ. ನಾನು ಪೂರ್ತಿ ಎಲ್ಲ ನೆನೆದು ನೋಡಿರಿ ಎಷ್ಟು ಮ್ಯಾಲೆ ಬಂದಾವಲ್ಲ ಎಲ್ಲ ಈ ರೀತಿ ಪುಟಾಣಿಗತ್ತೆ ಆಗ್ಯಾವ. ಆಗಳು ಹೆಂಗಿದ್ದು ಕಡಲೆಬೇಳೆ ಈಗ ಹೆಂಗಾಗ್ಯಾವಲ್ರಿ. ಈಗ ಇದನ್ನೆಷ್ಟು ನೀರು ಬಸ್ಕೊಂಡ್ಬಿಡ್ತೇನೆ ನೋಡಿರಿ. ಪೂರ್ತಿ ಒಂದು ಹನಿನೂ ನೀರು ಇರಬಾರ್ದ್ರಿ ಅದ್ರಾಗ, ಎಲ್ಲ ಪೂರ್ತಿ ಬಸ್ಕೊಂಬಿಡ್ರಿ. ಯಾಕಂದ್ರೆ ನಮಗೆ ಹಿಟ್ಟು ಮತ್ತು ಅಳ್ಳಕ್ಕಾಗ್ಬಿಡ್ತೈತಿ ನೀರಿದ್ರೆ. ಈಗ ಇದನ್ನು ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೋತೀನಿ. ಅದರೊಳಗೆ ಒಂದು 2 ಸತಿ ನಾನು ಇದನ್ನು ರುಬ್ಕೋತೇನೆ ನೋಡಿರಿ. ಒಂದು ಅರ್ಧ ಅಷ್ಟೇ ರುಬ್ಕೋಬೇಕ್ರಿ, ಒಂದು ಅರ್ಧ ಹಂಗೆ ಇಟ್ಕೊಂಡಿರ್ತೇನೆ ನಾನು. ಇದನ್ನೇನು ಪೂರ್ತಿ ಹಿಟ್ಟುಗತೆ ಮಾಡೋಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ನುಚ್ಚುಗತೆ ಇದ್ರೆ ನಡಿತೈತೆ ನಮಗೆ. ಹಿಟ್ಟುಗತೆ ಆಗ್ಬಿಟ್ರೆ ನಮಗೆ ಇದು ಕಡಲೆಬೇಳೆ ಹೊಡಿತಲ್ರಿ ಗಟ್ಟಿ ಆಗ್ಬಿಡ್ತಾವೆ, ಒಳಗೆಲ್ಲ ಗಟ್ಟಿ ಆಕ್ಕವು ನೋಡ್ರಿ. ನಾ ಈ ರೀತಿ ನುಚ್ಚುಗತೆ ಒಂದು ಸ್ವಲ್ಪ ಬ್ಯಾಳೆ ಮ್ಯಾಗಿನ ಬ್ಯಾಳೆ ಹಂಗೆ ಅದಾವೆ ಇದ್ರೊಳಗೆ. ಇದೇ ರೀತಿನ ಇನ್ನೊಂದು ಸತಿನೂ ರುಬ್ಕೊಂಡು ಹಾಕೋತೇನೆ ರೀ. 2 ಸತಿ ರುಬ್ಬಿ ಹಾಕೊಂಡೇನಿ. ಇನ್ನೊಂದು ಉಳ್ದಿದ್ದೇನದಾವ ಅವನ್ನ ಹಂಗೆ ಹಾಕೋತೇನೆ ನೋಡಿರಿ. ಅವು ಬಾಯಿ ಒಳಗೆ ಕಡಲೆಬೇಳೆ ವಿಡಿಯೋ ಸಿಗಾಕೊಂತಾರೆ. ಅವು ಟೇಸ್ಟ್ ರುಚಿನ ಬೇರೆ ರೀ ಕಡಲೆಬೇಳೆ ಹೊಡಿಯುವ ನೋಡ್ರಿ. ವಡಿದು ಈಗ ಬ್ಯಾಳೆ ಎಲ್ಲ ರೆಡಿ ಆಯ್ತು. ಇದಕ್ಕೆ ಏನೇನು ಬೇಕೆಲ್ಲ ಹಾಕೊಂಡ್ಬಿಡೋಣ ನಾವು. ಸಬ್ಬಸ್ಗೆ ಒಂದು ಬಿಟ್ಟು ಎಲ್ಲ ಹಾಕೋತೇನೆ ನೋಡ್ರಿ. ನಾನು ಈರುಳ್ಳಿ ಹಾಕೋತೇನೆ ರೀ. ನಾವು ಕಡಲೆಬೇಳೆ ವಡಿಗೆ ಎಲ್ಲಾದರೂ ಈರುಳ್ಳಿ ಹಾಕೋಂಗಿಲ್ಲ. ನಾ ಇವತ್ತು ಈರುಳ್ಳಿ ಹಾಕಿ ಮಾಡಿ ತೋರ್ಸತ್ತೀನಿ. ಟೇಸ್ಟ್ ಭಾಳ ಚಲೋ ಇರ್ತೈತಿ. ಮತ್ತು ಸಣ್ಣ ಕಟ್ ಮಾಡಿದ ಹಸಿಮೆಣ್ಸಿಕಾಯಿ ಒಂದು ಸ್ವಲ್ಪ ಶುಂಠಿ ಹೆರ್ದು ಹಾಕೊಂಡೇನಿ. ಆಮೇಲೆ ಕರಿಬೇವು ಸಣ್ಣ ಕಟ್ ಮಾಡಿ ಹಾಕೊಂಡೇನಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ದಪ್ಪಗೆ ಹಾಕೊಂಡೇನಿ ನೋಡ್ರಿ. 1.5 ಸ್ಪೂನಷ್ಟು ನಾನು ಹವಿಸ್ಕಾಳನ್ನ ಅರ್ಧಂಬರ್ಧ ಅವನ್ನ ರುಬ್ಕೊಂಡು ಹಾಕೊಂಡೇನಿ. ಆಮೇಲೆ 1 ಸ್ಪೂನಷ್ಟು ಜೀರಿಗೆ, ಆಮೇಲೆ ಒಂದು ಚಿಟಿಕೆಯಷ್ಟು ಸೋಡಾ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೇನೆ ನೋಡ್ರಿ ಈಗ. ಆಮೇಲೆ ಇದು ಅಕ್ಕಿ ಹಿಟ್ಟು ನೋಡ್ರಿ. 1.5 ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟು ಹಾಕೋತೇನೆ. ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದ್ರಿ, ಇಷ್ಟ ಸ್ವಲ್ಪ ಹಾಕೋಬೇಕ್ರಿ. ನಮಗೆ ಅವು ಮ್ಯಾಗಿಂದ ಪದರೆಲ್ಲ ಒಂದು ಸ್ವಲ್ಪ ಕ್ರಿಸ್ಪಿ ಆಗಕ್ಕಂಥೇಳಿ ನಾವು ಅಕ್ಕಿ ಹಿಟ್ಟು ಹಾಕೋತೀವಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ದಪ್ಪಗೆ ಹೆಚ್ಕೊಂಡು ಹಾಕೊಂಡ್ರೆ ನಮ್ಗೆ ಅವು ಮ್ಯಾಗ ಎಣ್ಣೆ ಒಳಗೆ ಕರಿತಾವಲ್ರಿ, ಕುರುಮ್ ಅಂತೇಳಿ ಚಲೋ ಅನ್ನಿಸ್ತಾವೆ. ಒಂದು 2 ಚಿಟಿಕೆ ಅಷ್ಟು ಅರ್ಶಿನ ಪುಡಿ ಹಾಕೋತೇನೆ ನೋಡ್ರಿ. ಈಗ ಇದನ್ನಿಷ್ಟು ನೀರು ಒಂದು ಸ್ವಲ್ಪನೂ ನೀರು ಮುಟ್ಟಿಸ್ಲಾರ್ದಂಗೆ ಇದನ್ನ ಈ ರೀತಿ ಕಲಿಸ್ಕೊಂಬಿಡೋಣ್ರಿ ಕೈಲೇ. ಉಳ್ಳಾಗಡ್ಡಿ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡಿರ್ತಾವಲ್ಲ, ಎಲ್ಲ ಬಿಡಿ ಆಗಿರ್ತಾವೆ ಉಳ್ಳಾಗಡ್ಡಿ ಎಲ್ಲಾದ್ರೂ ಕೂಡ ಕೂಡ್ಕೋತಾವೆ. ನಿಮಗೆ ಹಸಿಮೆಣ್ಸಿಕಾಯಿ ಬೇಡಪ್ಪ ನಮ್ಮ ಮಕ್ಕಳದಾವ ಅಂದ್ರೆ ನೀವು ಪೇಸ್ಟ್ ಕೂಡ ಹಾಕೊಂಡು ಮಾಡ್ಕೊಬೋದು ನೋಡ್ರಿ ಹಸಿಮೆಣ್ಸಿಕಾಯ್ದು. ಈಗ ಇದನ್ನು ಒಂದು ರೌಂಡಾಗಿ ಉಂಡಿಗತ್ತೆ ತೊಗೊಂಡು ಈ ರೀತಿ ಕೈ ಒಳಗೆ ಇಟ್ಕೊಂಡು ಬಡ್ದುಕೊಂಡ್ಬಿಡ್ಬೇಕ್ರಿ. ನೀರು ಹಚ್ಚಕ್ಕೆ ಹೋಗ್ಬೇಡ್ರಿ. ನೀರು ಹಚ್ಚಿದ್ರೆ ಮತ್ತು ಅಳ್ಳಕ್ಕೆ ಹಾಕತ್ತಿದೆ. ಎಣ್ಣೆ ಹಾಕೋದು ಕೂಡ ಬಿಡಿ ಆಗಿಬಿಡ್ತೈತಿ ನೋಡ್ರಿ. ಈ ರೀತಿ ಒಂದು 5 ವಡಿ ಮಾಡ್ಕೊಂಬಂದೆ ನಾನು. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊರಿ. ಸಣ್ಣ ಅಥವಾ ದೊಡ್ಡವು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಮಾಡ್ಕೊಬೋದು. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನೋಡ್ರಿ. ಅದೊಂದು ಸ್ವಲ್ಪ ನಾನು ಅದು ರೆಡಿ ಮಾಡ್ಕೊಂಡ್ಬಿಟ್ಟ ಜಾಸ್ತಿ ಕಾದ್ಬಿಡ್ತೆ ನೋಡ್ರಿ. ನಾ ಈಗ ಒಂದು ಸ್ವಲ್ಪ ಹಿಟ್ಟು ಹಾಕಿದ್ದೆ, ಅದು ಜಾಸ್ತಿ ಹಿಂಗೆ ಹಾಕಿದ ಕೂಡಲೇ ಕೆಂಪಾಗ್ಬಿಡ್ತೆ ಹಿಟ್ಟು. ಹಿಂಗಾಗ್ಬಾರ್ದು ನಮಗೆ. ಹಾಕಿದ ಕೂಡಲೇ ಕೆಂಪಾಗ್ಬಾರ್ದವ, ಒಳಗೆ ಬೇಯೋದಿಲ್ಲ ರೀ. ಅದಕ್ಕೆ ಗ್ಯಾಸ್ ಫ್ಲೇಮ್ ಆರಿಸಿ ಮತ್ತು ಅದನ್ನು ಸಣ್ಣಗೆ ಇಟ್ಕೊಂಡು ಕಾಸ್ಕೊಂಡು ಹಾಕೊಂಡೇನಿ ರೀ. ಮತ್ತು
ನೋಡಿರಿ ಒಂದು 5 ವಡಿನ ಒಮ್ಮಕ್ಲೆ ಬಿಟ್ಕೊಂಡೆ ನಾನು. ಸಣ್ಣ ಉರಿ ಅಥವಾ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಒಳಗೆ ಇಟ್ಕೊಂಡು ಇವನ್ನ ಒಳಗೆಲ್ಲ ಚಲೋತ್ತಂಗೆ ಬೇಯಿಸ್ಕೊಬೇಕಾಕತ್ತೆ ನಾವು. ನೋಡಿ ಒಂದು ಸತಿ ಬೇಯಿಸ್ಕೊಂಡು ಇನ್ನೊಂದು ಸತಿ ಹೊಳಸ್ಕೆ ಹಾಕ್ಕೊಂಡಿದ್ದೀನಿ. ಒಟ್ಟು ಗ್ಯಾಸ್ ಫ್ಲೇಮ್ ಜೋರು ಇಟ್ಕೊಂಡು ಹಾಕೋಬೇಡ್ರಿ, ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಕರ್ಕೋಬೇಕ್ರಿ ಇವನ್ನ. ಒಳಗೆಲ್ಲ ಹಿಟ್ಟಿರ್ತೈತಲ್ಲ ಎಲ್ಲ ಎಲ್ಲ ಅಳ್ದಂಗೆ ಆಕೈತೆ, ಚಲೋತಂಗೆ ಬೇಯ್ತೈತಿ. ನಾವು ಗ್ಯಾಸ್ ಫ್ಲೇಮ್ ಜೋರು ಇಟ್ಬಿಟ್ರೆ ಕಲರ್ ಮ್ಯಾಗಿನ ಪದರ ಲಘು ಬರ್ತೈತ್ರಿ, ಒಳಗೆ ಚಲೋತಂಗೆ ಬೇಯೋದಿಲ್ಲ. ನೋಡ್ರಿ ಎಷ್ಟು ಮಸ್ತಾಗ್ಯಾವಲ್ಲ, ಸೂಪರ್ ಆಗ್ಯಾವು. ಸಬ್ಬಸ್ಗೆ ಹಾಕ್ಲಾರ್ದ ನೀವು ಒಂದು ಸತಿ ಟ್ರೈ ಮಾಡಿಲ್ಲ ಅಂದ್ರೆ ಒಂದು ಸತಿ ಟ್ರೈ ಮಾಡಿರಿ. ಹೆಂಗಾಗ್ಯಾವ ಅಂಥೇಳಿ ಕಮೆಂಟ್ ಮಾಡಿರಿ. ಚಲೋ ಆದರೂ ಕಮೆಂಟ್ ಮಾಡಿರಿ, ಚಲೋ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿರಿ. ಇನ್ನೊಂದು ಸತಿ ನಾನು ಇನ್ನೂ ಚಲೋದು ಮಾಡೋಕೆ ಟ್ರೈ ಮಾಡ್ತೀನಿ. ನೀವೇನಾದರೂ ಕಮೆಂಟ್ ಮಾಡಿದ್ರು. ನೋಡಿರಿ 1-2 ಸತಿ ನಾನು ಮಾಡಿಕೊಂಡೆ ಇವನ್ನ. ಮಸ್ತಾಗಿದ್ದು ರೀ, ಸೂಪರಾಗಿದ್ದು. ನೀವು ಒಂದು ಸತಿ ಈಗ ಮಾಡಿ ನೋಡಿದ ಕೂಡ ಟ್ರೈ ಮಾಡಿರಿ, ಖಂಡಿತನೂ ನೀವು ಇಷ್ಟಪಡ್ತೀರಿ ಇವನ್ನ ಕಡ್ಲೆಬೇಳೆ ವಡಿನ. ಒಬ್ಬೊಬ್ರಿಗೆ ಸಬ್ಬಸ್ಗೆ ಅಂದರೆ ಇಷ್ಟ ಆಗೋದಿಲ್ಲ, ಅವರು ಈ ರೀತಿ ಮಾಡ್ಕೊಂಡು ತಿನ್ನಿರಿ. ಉಳ್ಳಾಗಡ್ಡಿ ಹಾಕಿ ಕಡ್ಲೆಬೇಳೆ ವಡಿ ನೋಡಿರಿ ಮಸ್ತಾಗ್ಯಾವ. ಇದೇ ಥರ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ನಾ ವಿಡಿಯೋ ಮಾಡತ್ತಿದ್ದೆ TV, ಟ್ಯಾಬ್, ಮೊಬೈಲ್, ಕಂಪ್ಯೂಟ್ರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವುದ್ರಾಗಿಂದ ನೋಡತ್ತೀರಿ ಮತ್ತು ಯಾವ ಊರಿಂದ ನೋಡತ್ತೀರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನೀವು ಹೆಚ್ಚು ಲೈಕ್, ಶೇರ್, ಕಮೆಂಟ್ ಮಾಡಿದಷ್ಟು ನಮಗಿನ್ನೂ ವಿಡಿಯೋ ಚಲೋ ಮಾಡೋಕೆ ಪ್ರೋತ್ಸಾಹ ಸಿಗ್ತೈತಿ. ಇದೇ ಥರ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.